ಪ್ರತಿನಿತ್ಯ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ರು ಇವರೆಲ್ಲ. ಏನನ್ನ ಅಂದರೆ ಶಾಂತಿಯನ್ನು. ಯುದ್ಧ ಬೇಡ, ಶಾಂತಿ ಅಂತ ಬೇಡಿಕೊಳ್ತಾ ಇದ್ರು. ಯಾರು? ಭೀಷ್ಮ, ಸೋಮದತ್ತ, ಬಾಹ್ಲಿಕ, ಕೃಪ, ದ್ರೋಣ, ಅಶ್ವತ್ಥಾಮ, ವಿದುರ ತುಂಬಿದ ಸಭೆಯಲ್ಲಿ 5 ಗ್ರಾಮಗಳನ್ನು ಕೇಳಿದ್ದೆ ನಾನು. 5 ಗ್ರಾಮಗಳು. ಅರ್ಧ ರಾಜ್ಯ ಬೇಡ, ಅವರ ಪಾಲಿನದ್ದು ಬೇಡ, ಅವರು ಸಂಪಾದಿಸಿದ ಸಂಪತ್ತು ಬೇಡ, ರಾಜಸೂಯ ಮಾಡಿ ಅವರು ಸಂಪಾದಿಸಿದ ಅಪಾರ ಸಂಪತ್ತು ಅದು ಬೇಡ, ಅವರ ಸೈನ್ಯ ಬೇಡ, ಏನೂ ಬೇಡ. ಕೇಳಿದ್ದೇನ ಅಂದರೆ 5 ಊರು ಕೊಡು ಅಂತ. ದುರ್ಯೋಧನ ನಿನ್ನ ಬಳಿಗೆ ಬಂದು ಗೆಲುವಿನ ಆಶೀರ್ವಾದ ಮಾಡು ಅಂತ ಕೇಳಿದಾಗ ನೀನು ನಿಷ್ಠುರವಾಗಿ ಮಾತನಾಡಿದ್ದೆ. ಏನದು ಮಾತು ಅಂತ ಅಂದರೆ, ಶೃಣು ಮೂಢ ವಚೋ ಮಹ್ಯಂ, ಮೂರ್ಖ ನಾನಾಡುವ ಮಾತು ಕೇಳು, ಯಥೋ ಧರ್ಮಸ್ತಥೋ ಜಯ ಅಂತ ಹೇಳಿದ್ದೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವಿರುತ್ತೆ ಅಂತ ಹೇಳಿದ್ದೆ ನೀನು. ಏನಾಗಿದೆ ಅದು ನೀ ಹೇಳಿದ್ದಾಗಿದೆ ಅಂತ ನೀನೇ ಹೇಳಿದ್ದು. ಧರ್ಮ ಎಲ್ಲಿದೆಯೋ ಅದು ಗೆಲ್ಲತ್ತೆ ಅಂತ ಅಷ್ಟೆ. ಯಾವ ಹೊತ್ತಿನಲ್ಲೂ ಪಾಂಡವರು ನಾಶವಾಗಲಿ ಅನ್ನುವ ಒಂದೇ ಒಂದು ಯೋಚನೆ ನಿನ್ನ ಮನಸ್ಸಿನಲ್ಲಿ ಬರಬಾರದು ಅಂತ ಹೇಳ್ತಾನೆ ಗಾಂಧಾರಿಗೆ. ಸ್ನೇಹಿತರೆ ನಮಸ್ಕಾರ. ಗೌರಿಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧೋತ್ತರ ಪರ್ವದಲ್ಲಿ ನಾವಿದ್ದೀವಿ. ಈ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ಶ್ರೀ ಪವರ್ ಅವಾರ್ಡ್ಸ್ ಬಗ್ಗೆ ಹೇಳಬೇಕು. ಶ್ರೀ ಪವರ್ ಅವಾರ್ಡ್ಸ್ ಕೇವಲ ಒಂದು ಅವಾರ್ಡ್ ಕೊಡುವಂಥ ಒಂದು ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ನಾವು ಸಾಧಕರಿಗೆ. ಜೊತೆಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಮಹಿಳೆಯರಿಗೆ ನಾಲೆಡ್ಜ್ ಸೆಷನ್ಗಳನ್ನು, ಮೋಟಿವೇಶನ್ ಸೆಷನ್ಗಳನ್ನ, ಎಲ್ಲವನ್ನು ನೆಟ್ವರ್ಕಿಂಗ್ ಸೆಷನ್ಗಳನ್ನ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹೀಗಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬರಬೇಕಾಗತ್ತೆ ಈ ಒಂದು ಈವೆಂಟ್ಗೆ. ಆಸಕ್ತರು ಅದನ್ನು ಆ ಒಂದು ಲಿಂಕ್ ಇರುತ್ತೆ. ಮಹಿಳೆಯರು ವಿಶೇಷವಾಗಿ, ಮಹಿಳೆಯರ ಜೊತೆಗೆ ಪುರುಷರು ಕೂಡ ಬರ್ಬೋದು, ಬಟ್ ಪ್ರಧಾನವಾಗಿ ಮಹಿಳೆಯರನ್ನ ನೋಡ್ತಾ ಇದ್ದೀವಿ. ಅಂಥವರು ಯಾರಿಗಾದ್ರೂ ಆಸಕ್ತಿ ಇದ್ದರೆ ಆ ಲಿಂಕ್ ಮೂಲಕ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ನೋಂದಾಯಿಸಿಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ವಾಪಸ್ ಮಹಾಭಾರತಕ್ಕೆ ಬರೋದಾದರೆ, ಕೃಷ್ಣ ಧೃತರಾಷ್ಟ್ರನ ಜೊತೆ ಮಾತಾಡ್ತಿರೋದನ್ನು ನಾವು ನೋಡ್ತಾ ಇದ್ವಿ. ಸರ್, ಕೃಷ್ಣ ಮಾತು ಮುಂದುವರಿಸ್ತಾನೆ. ಇಷ್ಟು ಮಾಡಿದ್ರಿ ಅಂತ ಪಾಂಡವರಿಗೆ ಇಷ್ಟ ಆಯಿತು, ನಿನ್ನನ್ನು ಅನುಸರಿಸ್ತಾ ಇದ್ರು ಅಂತ. ಆ ಪೀಠಿಕೆ ಹಾಕುವಲ್ಲೇ ಮೊದಲನೇ ಮಾತಲ್ಲೇ ಅವನ ಆರಂಭ ಆಗಿದೆ. ಅಂದರೆ ಪಾಂಡವರು ನಿನ್ನ ಚಿತ್ತಾನುವರ್ತಿಗಳಾಗಿದ್ದರು, ನೀನು ಮನಸ್ಸಿನಲ್ಲಿದ್ದಂತೆ ನಡ್ಕೊಳ್ತಾ ಇದ್ರು ಅಂತ ಅಂದಲ್ಲೇನೆ ಅವನ ಅಪರಾಧವನ್ನು ಸ್ಥಿರೀಕರಿಸ್ತಾ ಹೋಗ್ತಾ ಇದ್ದಾನೆ. ಅಂದರೆ ಧೃತರಾಷ್ಟ್ರನಿಗೆ ಅವ್ರಿಗೆ ನೀವು ಹೀಗೆ ಮಾಡಿದ್ರಿ ಅಂತ, ಅಂಥವರಿಗೆ ನೀವು ವಿನಾಕಾರಣ ಅನ್ನೋದನ್ನು ಪ್ರಾರಂಭಿಸ್ತಾ ಇದ್ದಾನೆ. ಈಗ ಇಬ್ಬರ ನಡುವೆ ಯುದ್ಧ ಆದಾಗ, ಗಲಾಟೆ ಆದಾಗ, ಜಗಳ ಆದಾಗ, ಈಗ ಇಬ್ಬರದ್ದು ತಪ್ಪಿರತ್ತೆ ಅಂತ ಅಂದಾಗ ಯಾವುದೋ ಒಂದು ಗುಂಪು ಬಹುಕಾಲ ಅನ್ಯಾಯ ಮಾಡ್ತಾ ಅನ್ಯಾಯಕ್ಕೆ ಪ್ರತಿರೋಧವಾಗಿ ಅವರೊಂದು ಕೆಲಸ ಮಾಡ್ತಾರೆ. ಅದರಲ್ಲಿ ಒಂದಿಷ್ಟು ಅನ್ಯಾಯಗಳು ಇರಬಹುದು, ಇನ್ನೊಂದು ಆಗಿರಬಹುದು. ಆದರೆ ಈಗ ಹೋಗಿ ನ್ಯಾಯ ಅಂತ ಮಾತನಾಡುವಾಗ ಈ ಹಳೆಯದು ಮುಖ್ಯ ಆಗತ್ತೆ ಅಂತ. ಯಾಕೆಂದರೆ ಏಕಾಏಕಿ ಅಲ್ಲಿ ನಡೆದ ಗಲಾಟೆಯ ಆಧಾರದ ಮೇಲೆ ಎರಡೂ ಕಡೆಯವರು ಹೀಗೆ ಅಂತ ತೀರ್ಪು ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಹಾಗೆ ಇರಲಿಲ್ಲ. ನೀವು ಅವರ ಮೇಲೆ ಏನೆಲ್ಲ ಮಾಡಿದ್ರೋ ಅದನ್ನು ಅವ್ರ ಮೇಲೆ ಮಾಡೋದಕ್ಕೆ ಬೇಕಾಗುವಂತೆ ಅವ್ರ ಕಡೆಯಿಂದ ಏನೂ ಇರಲಿಲ್ಲ ಅಂತ ಆರಂಭ ಮಾಡಿದ್ದು ಕೃಷ್ಣ. ಎಷ್ಟು ಚೆನ್ನಾಗಿದೆ ಅಂದರೆ, ಅವನು ಬಂದಿದ್ದು ಯಾಕೆ? ಗಾಂಧಾರಿ ಸಮಾಧಾನ ಮಾಡೋದಕ್ಕೆ. ಒಂದು ಮಾತು ಗಾಂಧಾರಿಯ ಜೊತೆಗಾಡಿಲ್ಲ, ಅವನು ಧೃತರಾಷ್ಟ್ರನಿಗೆ ಆಡ್ತಾ ಇದ್ದಾನೆ. ಎಸ್. ಸೊ ಇದು ಮೆಸೇಜ್ ಗಾಂಧಾರಿಗೆ ಕೂಡ ಹೋಗ್ತಾ ಇದೆ. ಗಾಂಧಾರಿಗೆ ಅನಿಸ್ಬೇಕು ನನ್ನ ಗಂಡನ ತಪ್ಪಿದೆ ಅಂತ. ಆಗ ಸಹಜವಾಗಿ ಗಾಂಧಾರಿಗೆ ಏನಾಗುತ್ತೆ, ಇಳಿಲೇಬೇಕು ಪಾಂಡವರ ಮೇಲಿನ ಸಿಟ್ಟು. ಎಸ್ ಎಸ್. ಗಾಂಧಾರಿ ಜೊತೆಗೆ ಮಾತುಕತೆ ಬಂದರೆ, ಈ ನೇರ ಮಾತುಕತೆಗೆ ಇಳಿದ್ರೆ ಅದು ಬೇರೆ ಥರ ಹೋಗುತ್ತೆ. ವಾಗ್ಯುದ್ಧ ಆಗ್ಬೋದು. ವಾಗ್ಯುದ್ಧಕ್ಕೆ ಒಂದು ಶಬ್ದ ಕೃಷ್ಣನದ್ದು ಅವಳನ್ನು ಕೆರಳಿಸಿದ್ರು, ಅವಳು ಮುಂದೆ ವಾಗ್ಯುದ್ಧ ಮಾಡಲ್ಲ, ಶಾಪ ಕೊಟ್ಬಿಡ್ಬೋದು. ಪರಿಸ್ಥಿತಿ ಹೆಂಗಿದೆ ಅಂದರೆ ಅವಳು ಶಪಿಸಬಾರದು. ಬಟ್ ಯುಧಿಷ್ಠಿರ ಹೇಳ್ತಾನೆ, ಶಾಪ ಅಂದರೆ ಮಾತಿನ ರೂಪದಲ್ಲಿ ಹೊರಗೆ ಬರಬೇಕು. ಶಾಪವೂ ಬೇಕಾಗಿಲ್ಲ, ಅವಳು ಮನಸ್ಸು ಕುದಿದ್ರೆ ಸಾಕು ಅಂತ. ಮಾನಸಾಗ್ನಿನ ಅಂತ ಹೇಳನಲ್ಲ, ಮನಸ್ಸಲ್ಲಿ ಅವಳು ನೊಂದುಕೊಂಡಾಗ, ಬೆಂದುಕೊಂಡಾಗ ಬರುತ್ತಲ್ಲ ಆ ಭಾವ ಸಾಕು ಅಂತ. ಅದನ್ನು ತಣಿಸಬೇಕು ಅಂತ ಅಂದರೆ ಎಂಥ ಎಚ್ಚರಿಕೆ ಬೇಕು ಅಂದರೆ ಒಂದು ಶಬ್ದ ಹೆಚ್ಚು ಕಡಿಮೆ ಆಗೋ ಹಾಗಿಲ್ಲ. ಅಂಥ ಪರಿಸ್ಥಿತಿ ಅದು.
ಮಯಾಚ ಸ್ವಯಮಾಗಮ್ಯ ಯುದ್ಧಕಾಲ ಉಪಸ್ಥಿತೆ ಸರ್ವಲೋಕಸ್ಯ ಸಾನ್ನಿಧ್ಯೆ ಗ್ರಾಮಾಂಸ್ತ್ವಂ ಪಂಚಯಾಚಿತಃ. ನಾನೇ ಬಂದಿದ್ದೆ ಯುದ್ಧದ ಹೊತ್ತಿನಲ್ಲಿ. ಇನ್ನೇನು ಯುದ್ಧ ಆರಂಭ ಆಗಬೇಕು, ಯುದ್ಧ ಅನಿವಾರ್ಯ, ನಡೆಯುತ್ತೆ ಅನ್ನುವ ಪರಿಸ್ಥಿತಿ ಬಂದಾಗ ನಾನೇ ಬಂದಿದ್ದೆ ಇಲ್ಲಿಗೆ. ಸ್ವಯಂ ಆಗಮ್ಯ, ಯಾರನ್ನೋ ಕಳಿಸಿದ್ದಲ್ಲ, ಒಬ್ಬ ದೂತನ್ನು ಒಬ್ಬ ಪ್ರತಿನಿಧಿಯನ್ನು ಕಳಿಸ್ಲಿಲ್ಲ. ಎಲ್ಲರ ಎದುರು ತುಂಬಿದ ಸಭೆಯಲ್ಲಿ 5 ಗ್ರಾಮಗಳನ್ನು ಕೇಳಿದ್ದೆ ನಾನು. 5 ಗ್ರಾಮಗಳು, ಅರ್ಧ ರಾಜ್ಯ ಬೇಡ, ಅವರ ಪಾಲಿನದ್ದು ಬೇಡ, ಅವರು ಸಂಪಾದಿಸಿದ ಸಂಪತ್ತು ಬೇಡ, ರಾಜಸೂಯ ಮಾಡಿ ಅವರು ಸಂಪಾದಿಸಿದ ಅಪಾರ ಸಂಪತ್ತು ಅದು ಬೇಡ, ಅವರ ಸೈನ್ಯ ಬೇಡ, ಏನೂ ಬೇಡ. ಕೇಳಿದ್ದೇನ ಅಂದರೆ 5 ಊರು ಕೊಡು ಅಂತ. ಆದರೆ ನೀನೇನು ಮಾಡಿದೆ ಅದಕ್ಕೆ? ತ್ವಯಾ ಕಾಲೋಪಸೃಷ್ಟೇನ ಲೋಭತೋ ನಾಪವರ್ಜಿತಾಹ. ಎಷ್ಟು ಚೆನ್ನಾಗಿದೆ ಕೃಷ್ಣನ ಮಾತು ಅಂದರೆ, ನೀನು ಲೋಭದ ಕಾರಣದಿಂದಾಗಿ ಮತ್ತು ಕಾಲಕ್ಕೆ ಒಳಗಾಗಿ ಅದನ್ನು ಒಪ್ಪಲಿಲ್ಲ. ತವಾಪರಾಧ ನೃಪತೆ ಸರ್ವಂ ಕ್ಷತ್ರಂ ಕ್ಷಯಂ ಗತಂ. ನಿನ್ನ ಅಪರಾಧದ ಕಾರಣಕ್ಕಾಗಿ ಇಡೀ ಕ್ಷತ್ರಿಯ ಕುಲ ಇವತ್ತು ನಾಶವಾಗಿದೆ. ಕೃಷ್ಣ ದುರ್ಯೋಧನನ ಬಗ್ಗೆ ಮಾತಾಡ್ತಾ ಇಲ್ಲ, ಧೃತರಾಷ್ಟ್ರನ ಬಗ್ಗೆ ಮಾತಾಡ್ತಾ ಇದ್ದಾನೆ. ವಾಸ್ತವವೂ ಹೌದು. ಈಗ ದುರ್ಯೋಧನನನ್ನು ಮೀರಿ ತುಂಬಿದ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಧೃತರಾಷ್ಟ್ರನಿಗೆ ಅಧಿಕಾರ ಇತ್ತು, ಸ್ಥಾನದಲ್ಲಿದ್ದವನವನು. ಹಾಗಾಗಿ ಕೊನೆಗೆ ತಪ್ಪು ಧೃತರಾಷ್ಟ್ರನದ್ದೇ ಆಗತ್ತೆ. ಟೆಕ್ನಿಕಲಿ ಯಾರದ್ದು ತಪ್ಪು? ರಾಜಂದು. ಅದಕ್ಕೆ ಹಿನ್ನೆಲೆ ದುರ್ಯೋಧನನ ಸಾಮರ್ಥ್ಯ, ಅವನ ಪ್ರಭಾವ, ಇವನಿಗಿದ್ದ ಮೋಹ 100 ಹೇಳೋಣ ಬೇಕಿದ್ರೆ. ಆದರೆ ಟೆಕ್ನಿಕಲಿ ನಿರ್ಣಯ ತೆಗೆದುಕೊಳ್ಬೇಕಾದವನು ತೆಗೆದುಕೊಳ್ಳಲಿಲ್ಲ ಅಂತಲೇನೆ. ಆದೇಶ ಇವನ ಹೆಸರಲ್ಲೇ ಹೊರಟಿರುತ್ತೆ. ಆದೇಶ ಇವನ ಹೆಸರಲ್ಲೇ. ಯುದ್ಧ ಮಾಡಿದ್ದು ಧೃತರಾಷ್ಟ್ರನ ಮೇಲೆ ಹೊರತು ದುರ್ಯೋಧನನ ಮೇಲಲ್ಲ. ಇನ್ನು ಇದರ ಜೊತೆಗೆ ಗಾಂಧಾರಿಗೆ ಗೊತ್ತು ಮಾಡ್ತಾ ಇರೋದು ಏನನ್ನ ಕೃಷ್ಣ ಅಂತ ಅಂದರೆ, ಧೃತರಾಷ್ಟ್ರನ ತಪ್ಪಿನಿಂದಾಗಿ ಎಲ್ಲ ನಡೆದಿದೆ ಅಂತ. ದುರ್ಯೋಧನನ ತಪ್ಪಿನಿಂದಾಗಿ ಎಲ್ಲ ನಡೆದಿದೆ ಅಂತಲೂ ಹೇಳಬೇಕಲ್ವಾ ಅಂದರೆ ಹೇಳುವ ಸಂದರ್ಭ ಅಲ್ಲ ಇದು. ಸತ್ತು ಬಿದ್ದ ಹೊತ್ತಿನಲ್ಲಿ ನೀವು ಬಂದು ಅವರ ತಾಯಿ ಎದುರಿಗೆ ನಿನ್ನ ಮಗ ತಪ್ಪು ಮಾಡಿದ್ದ ಅಂತ ಅನ್ನೋದಿದೆಯಲ್ಲ, ಅದು ಕೆಲಸ ಮಾಡಲ್ಲ. ಕರೆಕ್ಟ್. ಕೆಲಸ ಕೆಡಿಸುತ್ತೆ. ಸರಿನೇ ಇದ್ರೂ ಕೆಲಸ ಕೆಡಿಸುತ್ತೆ. ಅದನ್ನು ಆಡೋದಕ್ಕೆ ಈ ಹೊತ್ತಲ್ಲ, ಅದನ್ನು ಆಡೋದಕ್ಕೆ ಇದು ಹೊತ್ತಲ್ಲ. ಅದಕ್ಕೆ ಯಾರನ್ನ ಅಂದರೆ ಬದುಕಿ ಉಳಿದಿರುವ ಧೃತರಾಷ್ಟ್ರನ ತಪ್ಪನ್ನೇ ತೋರಿಸ್ತಾ ಇದ್ದಾನೆ ಕೃಷ್ಣ. ಟೆಕ್ನಿಕಲಿ ಕೂಡ ಅದಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಅವನು ಹೇಳಿದ್ನಲ್ಲ ಯುಧಿಷ್ಠಿರ, ಹೇತು ಕಾರಣ ಅಂತ 2, ಅದನ್ನು ಲಾಜಿಕಲಿ ಮಾತನಾಡ್ತಿ ಅಂತ ಹೇಳಿದ್ನಲ್ಲ, ಅದು ಮಾಡ್ತಾ ಇರೋದು ಅಂತ. ಭಾವನಾತ್ಮಕವಾದ ಮಾತುಗಳನ್ನಾಡಿ ಒಪ್ಪಿಸೋದಲ್ಲ, ಲಾಜಿಕಲಿನೇ ಆಡಬೇಕಾಗಿದೆ. ಇಲ್ಲಿ ಭಾವನಾತ್ಮಕವಾಗಿ ಆಡೋದಕ್ಕೆ ಹೋದರೆ ಕೆರಳುತ್ತದೆ ಇನ್ನಷ್ಟು. ಹಿಂಗಾಗಬಾರ್ದಾಗಿತ್ತು, ಅಯ್ಯೋ ಪಾಪ 100 ಜನರಲ್ಲಿ ಒಬ್ಬನಾರು ಉಳಿಬೋದಾಗಿತ್ತು ಅಲ್ಲ ಅಂದರೆ ಸಿಟ್ಟು ಹೆಚ್ಚಾಗುತ್ತಾ ಹೋಗುತ್ತೆ. ತಣಿಸೋದಕ್ಕೆ ಬೇಕಾಗಿರೋದು ತರ್ಕಬದ್ಧವಾದ ಮಾತು, ಕಾರ್ಯಕಾರಣ ಸಂಬದ್ಧವಾದ ಮಾತು. ಲಾಜಿಕ್ ಅಂದರೆ ಅದೇನೆ, ಲಾಜಿಕ್ಕನ್ನು ತರ್ಕ ಅಂತ ನಾವು ಬಳಸ್ತೀವಿ. ಅದೇನು ಅಂದರೆ ಕಾರ್ಯಕಾರಣಗಳು ಹೊಂದಬೇಕು, ಕಾರ್ಯಕಾರಣಬದ್ಧವಾದ ಮಾತಾಗಿರಬೇಕು. ಅದನ್ನು ಆಡ್ತಾ ಇದ್ದಾಗ ಕಾರ್ಯಕಾರಣ ಬಂದಾಗ ಏನಾಗುತ್ತೆ, ಮನಸ್ಸು ಯೋಚಿಸೋದನ್ನು ನಿಲ್ಲಿಸಿ ಬುದ್ಧಿ ಯೋಚಿಸೋದಕ್ಕೆ ಆರಂಭ ಮಾಡುತ್ತೆ. ನಾವು ಭಾವನಾತ್ಮಕವಾದ ಮಾತನ್ನೇ ಆಡಿದಾಗ ಏನಾಗುತ್ತೆ, ಬುದ್ಧಿ ಕೆಲಸ ಮಾಡೋಲ್ಲ, ಅಲ್ಲಿ ಮನಸ್ಸು ಮತ್ತೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಮನಸ್ಸು ಯೋಚನೆ ಮಾಡಿದಷ್ಟು ಭಾವದ ಉದ್ದೀಪನವೇ ಆಗತ್ತೆ. ಕೃಷ್ಣ ಈ ಭಾವದ ಭಾಗವನ್ನು ನಿಲ್ಲಿಸಿ ಮಲಗಿಸಿ ಬುದ್ಧಿಯ ಭಾಗವನ್ನು ಎಚ್ಚರಿಸ್ತಾ ಇದ್ದಾನೆ, ವಿವೇಕವನ್ನು ಜಾಗೃತಗೊಳಿಸೋ ಕೆಲಸ ಮಾಡ್ತಾ ಇದ್ದಾನೆ. ಇದು ತಂತ್ರ ಅಂದ್ರೇನು ಅಂದರೆ ಇದು ವಿಧಾನ ಅಂತ. ಹೀಗೆ ಮಾತನಾಡಬೇಕು ಆ ಹೊತ್ತಿನಲ್ಲಿ ಅಂತ. ಭೀಷ್ಮೇಣ ಸೋಮದತ್ತೇನ ಬಾಹ್ಲಿಕೇನ ಕೃಪೇಣ ಚ ದ್ರೋಣೇನ ಚ ಸಪುತ್ರೇಣ ವಿದುರೇಣ ಚ ಧೀಮತ ಯಾಚಿತಸ್ತ್ವಂ ಶಮಂ ನಿತ್ಯಂ ನ ಚ ತತ್ಕೃತವಾನಸಿ. ಪ್ರತಿನಿತ್ಯ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ರು ಇವರೆಲ್ಲ. ಏನನ್ನ ಅಂದರೆ ಶಾಂತಿಯನ್ನು. ಯುದ್ಧ ಬೇಡ, ಶಾಂತಿ ಅಂತ ಬೇಡಿಕೊಳ್ತಾ ಇದ್ರು. ಯಾರು? ಭೀಷ್ಮ, ಸೋಮದತ್ತ, ಬಾಹ್ಲಿಕ, ಕೃಪ, ದ್ರೋಣ, ಅಶ್ವತ್ಥಾಮ, ವಿದುರ ಇವರೆಲ್ಲ ಬೇಡ್ತಾ ಇದ್ರು ನಿನ್ನಲ್ಲಿ. ಆದರೆ ನ ತತ್ಕೃತವಾನಸಿ, ನೀನು ಅದನ್ನು ಮಾಡಲಿಲ್ಲ. ಶಾಂತಿಗೇನು ಬೇಕೋ ಅದನ್ನು ಮಾಡಲಿಲ್ಲ. ಏನು ಮಾಡೋದಕ್ಕಾಗೋದಿಲ್ಲ. ಅವನ ಮಾತು ಹೇಗೆ ಸಾಗುತ್ತೆ ನೋಡಿ. ಏನೂ ಮಾಡೋದಕ್ಕಾಗೋದಿಲ್ಲ. ಕಾಲೋಪಹತ ಚಿತ್ತೋ ಹಿ ಸರ್ವೋ ಮುಖ್ಯತಿ ಭಾರತ. ಕಾಲ ಅನ್ನೋದೇ ಹಾಗೆ. ಆ ಕಾಲ ಅನ್ನೋದು ಆವರಿಸಿಬಿಟ್ರೆ ಎಲ್ಲರಿಗೂ ಒಂಥರ ಮೌಢ್ಯ ಬಂದುಬಿಡತ್ತೆ. ಅಂದರೆ ಎಷ್ಟು ಚೆನ್ನಾಗಿದೆ ನಿನ್ನ ಅಂದರೆ ಅದು ಧೃತರಾಷ್ಟ್ರನಿಗೂ ಬೈಯುವ ಸಮಯ ಅಲ್ಲ ಅಂತ. ಕರೆಕ್ಟ್. ಇಷ್ಟೆಲ್ಲ ಮಾಡಿದೆ ನೀನು, ಒಪ್ಪಲಿಲ್ಲ. ನಾನು ಬಂದು ಕೇಳಿದಾಗೂ ಒಪ್ಪಲಿಲ್ಲ. ಪಾಂಡವರು ಚೆನ್ನಾಗೇ ಇದ್ದರು, ಆದರೂ ನೀನು ಹಂಗೆ ಮಾಡಿದೆ. ಇಷ್ಟೆಲ್ಲ ಜನ ಕೇಳ್ಕೊಂಡ್ರು,
ಆದರೂ ಹಾಗೆ ಮಾಡದೆ ಏನು ಮಾಡೋಕ್ಕಾಗತ್ತೆ? ಕೆಲವೊಂದು ಸಲ ಟೈಮ್ ಆಗಿರುತ್ತೆ. ಟೈಮ್ ಹಾಗಾಗಿರುತ್ತೆ ಕೆಲವು ಸಲ ಟೈಮ್ ಹಾಗಾಗಿರುತ್ತೆ. ಸರ್ವೋಮುಖ್ಯತಿ ಭಾರತ ಅಂತ ಎಂಥ ವಿವೇಕಿಯಾದರೂ ಎಂಥ ತಿಳಿದವನಾದರೂ ತಪ್ಪು ಮಾಡಿಬಿಡ್ತಾನೆ ಅಂಥ ಹೊತ್ತಿನಲ್ಲಿ ಅಂತ ಒಂದು ನೀನು ಕ್ಷಮೆಗೆ ಅರ್ಹ ಅನ್ನೋ ಥರ ಮಾತು. ಹಾಗಾಗಿ ನನಗನ್ನಿಸುತ್ತೆ ಕಿಮನ್ಯತ್ ಕಾಲಯೋಗಾಧ್ಯದಿಷ್ಟಮೇವ ಪರಾಯಣಂ, ಕಾಲ ಇಷ್ಟೆಲ್ಲ ಆಡಿಸ್ತು ಅಂತ ಅಂದ್ಕೋಬೇಕು ನಾವು. ಅದರಿಂದ ಪಾಂಡವರದ್ದು ತಪ್ಪು ಅಂತ ದೋಷಾರೋಪ ಮಾಡಬೇಡ ನೀನು ಅಂತ ಹೇಳ್ತಾನೆ. ಮಾಚ ದೋಷಂ ಮಹಾರಾಜ ಪಾಂಡವೇಶು ನಿವೇಶಯ, ಇದರಲ್ಲಿ ತಪ್ಪಿತಸ್ಥರು ಪಾಂಡವರು ಅಂತ ಹೇಳಬೇಡ. ಅವನು ಯಾವಾಗ ಹೇಳಿದ್ದಾನೆ? ಅವನು ಹೇಳಿಲ್ಲ. ಆದರೆ ಇದು ಹೇಳಬೇಡ ಅಂತ ಹೇಳೋದು ಪಕ್ಕದಲ್ಲಿದ್ದವರಿಗೆ. ಯಾಕೆಂದರೆ ಧೃತರಾಷ್ಟ್ರನಿಗೆ ಪಾಂಡವರು ತಪ್ಪು ಮಾಡಿದರು ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋಲ್ಲ. ಯಾಕೆಂದರೆ ಅವನು ಮಾಡಿರೋ ತಪ್ಪುಗಳಿವೆ, ಗಾಂಧಾರಿಗೆ ಹೇಳೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಕೃಷ್ಣ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ನಿನ್ನ ಕಡೆ ದೋಷ ಇದೆ, ನೀನು ಅದನ್ನು ಪಾಂಡವರ ಮೇಲೆ ಹಾಕಬೇಡ ಅಂತ. ಏನಾದ್ರು ಗಾಂಧಾರಿ ಶಾಪ ಕೊಟ್ಟರೆ ಗಂಡಂಗೆ ಕೊಡಬೇಕು. ಅಲ್ಲ ಅವಳ ಅದನ್ನೂ ಅವನು ಹೇಳ್ತಾ ಇದ್ದಾನೆ, ಅವನು ಕ್ಷಮೆಗೆ ಅರ್ಹ ಅಂತ ಹೇಳಿ. ಅಂದ್ರೆ ಅದನ್ನು ಕಾಲ ಅದು ಮಾಡಿಸತ್ತೆ, ಏನು ಮಾಡೋಕ್ಕಾಗತ್ತೆ ಅಂತಂದಾಗ ಅವನ ಬಗ್ಗೆನೂ ಶಮನ ಆಗಲೇಬೇಕು. ಅವನು ಅಲ್ಪೋಪ್ಯತಿಕ್ರಮೋ ನಾಸ್ತಿ ಪಾಂಡವಾನಾಂ ಮಹಾತ್ಮನಾಂ, ಒಂದೇ ಒಂದು ಪಾಂಡವರದ್ದು ತಪ್ಪಿಲ್ಲ. ಅತಿಕ್ರಮ ಅಂತ ಬಳಸ್ತಾನೆ, ಅವರು ದಾಟಿಲ್ಲ ಅಂತ. ಅತಿಕ್ರಮಣ ಅಂದ್ರೇನು? ದಾಟೋದು ಅಂತ, ನಿಯಮಗಳನ್ನು ಮುರಿಯೋದು. ಅದು ಯಾವುದೇ ಬಾಂಧವ್ಯದ ನಿಯಮಗಳಿರಲಿ ಅಥವಾ ರಾಜನೀತಿಯ ನಿಯಮಗಳಿರಲಿ, ಅದನ್ನು ಮುರಿಯೋದು ಅಂತ. ಇದನ್ನು ಎಲ್ಲಿಗೆ ಹೇಳ್ತಾ ಇದ್ದಾನೆ ಅಂದರೆ ಮೊದಲಿಗೆ ಅಷ್ಟು ಕಾಲಕ್ಕೆ, ಯುದ್ಧದ 18 ದಿನಕ್ಕಲ್ಲ, ಈ 70-80 ವರ್ಷ ಏನು ನಡೀತೋ ಅದಕ್ಕೆ ಅಲ್ಲೆಲ್ಲೂ ಅತಿಕ್ರಮ ಮಾಡಿಲ್ಲ. ಅವರು ಮಿತಿಮೀರಿ ವರ್ತಿಸಿಲ್ಲ, ತಮ್ಮ ವ್ಯಾಪ್ತಿಯನ್ನು ದಾಟಿಲ್ಲ. ಧರ್ಮತೋ ನ್ಯಾಯತಶ್ಚೈವ ಸ್ನೇಹತಶ್ಚ ಪರಂತಪ, ಧರ್ಮ, ನ್ಯಾಯ, ಪ್ರೀತಿ, ಈ 3 ವಿಷಯದಲ್ಲೂ ಅವ್ರು ಹೇಗಿರಬೇಕೋ ಹಾಗೇ ಇದ್ದರು ಅಂತ. ಹಾಗಾಗಿ ಇದೆಲ್ಲವನ್ನು ನೀನು ಯೋಚಿಸಬೇಕು. ಅವರ ಕುರಿತಾಗಿ ನಿನ್ನ ದೋಷವನ್ನು ಯೋಚಿಸಬೇಕು. ಹೀಗಿವತ್ತು ಆಗಿದ್ದಕ್ಕೆ ನಿನ್ನ ದೋಷವೇ ಕಾರಣ ಅನ್ನೋದನ್ನು ನೀನು ಅರ್ಥ ಮಾಡಿಕೊಂಡು ಪಾಂಡವರ ಮೇಲೆ ಸಿಟ್ಟನ್ನು ತೋರಿಸುವಂತಿಲ್ಲ ಅಂತ. ಇದರ ಜೊತೆಗೆ ನೀನು ಯಾಕೆ ಪಾಂಡವರ ಬಗ್ಗೆ ಸಿಟ್ಟಾಗಬಾರದು ಅಂದರೆ, ಮುಂದಿನದ್ದನ್ನು ನೋಡು, ಹಿಂದಿನದ್ದನ್ನು ನೋಡಿ ಆಯಿತು. ಅಲ್ಲಿಯವರೆಗೆ ಪಾಂಡವರು ಹೇಗಿದ್ದರು? ಚೆನ್ನಾಗಿದ್ದರು. ಆದರೂ ನೀವು ಮೋಸ ಮಾಡಿದ್ರಿ, ಇನ್ನೊಂದು ಮಾಡಿದ್ರಿ, ಆಯಿತು. ಈಗೇನಾಗಿದೆ? ಈಗಾಗಿರೋದ್ರಲ್ಲಿ ಪಾಂಡವರಿಂದಲೇ ಇದೆಲ್ಲ ನಡೆದರೂ ಅಪರಾಧದ ಮೂಲ ನೀನು. ಇದೆರಡರಲ್ಲೂ ಪಾಂಡವರು ಸರಿ ಇದ್ದಾರೆ. ಆದರೆ ಮುಂದಿನದ್ದು ಯೋಚನೆ ಮಾಡು. ಕುಲಂ ವಂಶಶ್ಚ ಪಿಂಡಶ್ಚ ಯಚ್ಚ ಪುತ್ರಕೃತಂ ಫಲಂ ಗಾಂಧಾರ್ಯಾಸ್ತವಚೈವಾದ್ಯ ಪಾಂಡವೇಶು ಪ್ರತಿಷ್ಠಿತಂ. ನಿನಗೆ ಮತ್ತು ಗಾಂಧಾರಿಗೆ ಪಾಂಡವರೇ ಆಧಾರ. ಯಾವೆಲ್ಲ ವಿಷಯಕ್ಕೆ? ಈ ಕುಲ ಮುಂದುವರಿಯಬೇಕು ಅಂತಂದರೆ ಪಾಂಡವರನ್ನು ಹೊರತುಪಡಿಸಿ ಮತ್ತಾರಿದ್ದಾರೆ ಇಲ್ಲೀಗ? ಪಾಂಡವರು ಮಾತ್ರ. ಅದರ ಜೊತೆಗೆ ನಾಳೆ ನಿನಗೋ ಗಾಂಧಾರಿಗೋ ಪಿಂಡ ಹಾಕೋದಕ್ಕೆ ಕೂಡ ಪಾಂಡವರಲ್ಲದೆ ಇನ್ನೊಬ್ಬರು ಇಲ್ವಲ್ಲ ಈಗ. ಹಾಗಾಗಿ ನಿಮ್ಮ ಮುಂದಿನ ಇಡೀ ಬದುಕು ಪಾಂಡವರನ್ನೇ ಅವಲಂಬಿಸಿಕೊಂಡಿದೆ ಅನ್ನೋದನ್ನು ಕೂಡ ಗಮನಿಸು. ಅಂದರೆ ಪಾಂಡವರೇ ಇಲ್ಲವಾಗಿ ಬಿಟ್ಟರೆ ನೀವು ಇಲ್ಲವಾದ್ರಿ ಅಂತ ಅರ್ಥ ಅಂತ ಹೇಳ್ತಾ ಇರೋದು. ಈಗ ಪಾಂಡವರು ಸತ್ತೋಗ್ಲಿ ಅಂತ ಶಾಪ ಬಂದುಬಿಡ್ತು ಅಂತ ಅಂದ್ಕೊಳ್ಳೋಣ, ಪಾಂಡವರು ಸತ್ತೋದ್ರು ಅಂತ ಅಂದ್ಕೊಳ್ಳೋಣ. ಏನಾಯಿತು ಅಂತ ಕೇಳ್ತಾನೆ ಕೃಷ್ಣ. ಆಗ ನಿಮ್ಮ ಬದುಕು ಹೋಗಿಬಿಡುತ್ತಲ್ಲ, ನಿಮ್ಮ ಉತ್ತರ ಕಾಲದ ಬದುಕು ಹೋಯಿತು, ನಿಮ್ಮ ಪರಲೋಕದ ಬದುಕೂ ಇಲ್ಲ, ನಿಮಗೊಂದು ಶ್ರಾದ್ದ ಮಾಡೋನಿಲ್ಲ, ತರ್ಪಣ ಮಾಡೋನಿಲ್ಲ, ನಾಳೆ ಬೆಳಗಾದರೆ ನಿಮ್ಮನ್ನು ನೋಡ್ಕೊಳ್ಳೋನಿಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಅನ್ನೋದು ಕೂಡ ನೀವು ಗಮನಿಸಬೇಕು ಅಂತ. ಅಂದರೆ ವ್ಯವಹಾರ ಇದೆ ಅಲ್ಲಿ ಅಂತ. ಅಂದರೆ ಪ್ರಾಕ್ಟಿಕಲ್ ಅಂತ ಹೇಳ್ತೀವಲ್ಲ, ವ್ಯಾವಹಾರಿಕ ಅನ್ನೋದಕ್ಕಿಂತ ಪ್ರಾಯೋಗಿಕತೆ ಅಂತ ಒಂದಿದೆಯಲ್ಲ, ಭಾವನೆಗೆ ಒತ್ತು ಕೊಟ್ಟು ಪ್ರಾಯೋಗಿಕತೆಯನ್ನು ಹಾಳು ಮಾಡಿಕೊಳ್ಳುವಂತಿಲ್ಲ ಅಂತ. ಆಮೇಲೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಬೇರೆ ಬೇರೆ ಪಾಯಿಂಟ್ಗಳು ಹೇಳಿ, ಈ ಪಾಯಿಂಟನ್ನೇ ಈಗ ನೀನು ಸಿಟ್ಟು ಮಾಡ್ಕೊಳ್ಳುವಂಥ ಪರಿಸ್ಥಿತಿಲೂ ಇಲ್ಲ ನೀವು ಆ್ಯಕ್ಚುಲಿ ಅಲ್ವಾ? ನೀವು ಸಿಟ್ಟು ಮಾಡ್ಕೊಂಡು ಏನು ಮಾಡ್ತೀರಾ ನೀವು? ಆಮೇಲೆ ಅವರ ಆಧಾರದಲ್ಲಿ ಆಶ್ರಯದಲ್ಲಿ ಬದುಕಬೇಕಾಗಿದೆ. ಸೊ ಹೀಗಾಗಿ ನಿಮ್ಮ ಸಿಟ್ಟಿಗೆ ಏನೋ ಅರ್ಥ ಇಲ್ಲ ಆ್ಯಕ್ಚುಲಿ. ಸಿಟ್ಟಿಗೇನೋ ಅರ್ಥ. ಆಮೇಲೆ ಸಿಟ್ಟು ಮಾಡ್ಕೊಂಡು ಏನೋ ಮಾಡಿದ್ರೆ ಮತ್ತೆ ನಿಮಗೆ ಅನಾಹುತ ಆಗುತ್ತೆ ಹೊರತು ಬೇರೆಗೇನೋ ಆಗಲ್ಲ. ನಿಮಗೆ ಹೊಡೆಯತ್ತೆ ಬಿಟ್ಟರೆ ಮತ್ತೆ ಇಲ್ಲಿವರೆಗೆ ಎಷ್ಟು ತೊಂದರೆ ಆಗಿದೆಯೋ ಮುಂದೆ ಇನ್ನೂ ತೊಂದರೆ ಆಗುತ್ತೆ ಅನ್ನೋದು ಬಿಟ್ಟರೆ ಮತ್ತೇನೂ ಅದರಲ್ಲಿ
ಅನುಕೂಲಗಳಿಲ್ಲ ಅಂತ. ಹಾಗಾಗಿ ಏತತ್ ಸರ್ವಮನುಧ್ಯಾತ್ವ, ಇದೆಲ್ಲವನ್ನೂ ಯೋಚನೆ ಮಾಡು. ಆತ್ಮನಶ್ಚ ವ್ಯತಿಕ್ರಮಂ, ನೀನು ತಪ್ಪಿದ್ದನ್ನೂ ಯೋಚನೆ ಮಾಡು. ಶಿವೇನ ಪಾಂಡವಾಂಧ್ಯಾಯಿ, ನಿನ್ನ ಮನಸ್ಸಿನಲ್ಲಿ ಮಂಗಲಕರವಾದ ಭಾವಗಳಿಂದ ಪಾಂಡವರನ್ನು ನೆನಪು ಮಾಡಿಕೊ. ಈ ಭಾಷೆ ಎಷ್ಟು ಚೆನ್ನಾಗಿದೆ, ಶಿವೇನ ಪಾಂಡವಾನ್ ಧ್ಯಾಹಿ ಅಂತ. ಮಂಗಲಕರವಾದ ಭಾವದೊಂದಿಗೆ ಪಾಂಡವರನ್ನು ನೆನಪಿಸಿಕೊ ಅಂತ. ಅಂದರೆ ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಾವು ನೆನಪಿಸಿಕೊಂಡಾಗ, ಮನಸ್ಸಿನಲ್ಲಿ ಆ ವ್ಯಕ್ತಿ ಬಂದಾಗ ಭಾವ ಬರುತ್ತೆ. ಅಲ್ಲಿ ಏನೋ ಒಂದು ವ್ಯಕ್ತಿ ಮಾತ್ರ ಬರೋದಿಲ್ಲ, ಅಲ್ಲಿ ಖುಷಿ ಬರ್ಬೋದು, ಪ್ರೀತಿ ಬರ್ಬೋದು, ದ್ವೇಷ ಬರ್ಬೋದು, ಸಿಟ್ಟು ಬರ್ಬೋದು, ಒಂಥರ ಜಿಗುಪ್ಸೆ ಬರ್ಬೋದು, ಮುಜುಗರ ಬರ್ಬೋದು. ಒಂದು ವ್ಯಕ್ತಿ ನಮ್ಮ ಮನಸ್ಸಿಗೆ ಬಂದ ಅಂದರೆ ಯಾವುದೋ ಒಂದು ಭಾವ ಬರುತ್ತಲ್ವಾ, ಮಂಗಲಕರವಾದ ಭಾವದಲ್ಲಿ ಅವ್ರು ನೆನಪಾಗಲಿ ಅಂತ. ಅವ್ರು ನೆನಪಾದ್ರೂ ನನಗೆ ಮೈ ಉರಿಯತ್ತೆ ಅನ್ನೋ ಥರ ಆಗತ್ತಲ್ವ. ಯಾರೋ ನಮಗೆ ಅನ್ಯಾಯ ಮಾಡಿದವರು, ತೊಂದರೆ ಕೊಟ್ಟವ್ರನ್ನ, ಪಾಂಡವ್ರ ನೆನಪಾದ್ರೆ ಹಾಗೆ ಆಗ್ತಾಯಿದೆ ಅವರಿಗೆ. ಶಿವೇನ ಪಾಂಡವಾನ್ ಧ್ಯಾಹಿ ಅಂತ ಹೇಳುವಾಗ ಮನಸ್ಸಲ್ಲಿ ಹೇಗೆ ಯೋಚಿಸಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯುಧಿಷ್ಠಿರ ಒಂದು ಮಾತು ಹೇಳಿದ್ದ ಅವನಿಗೆ, ಗಾಂಧಾರಿ ಶಾಪ ಕೊಡೋದಲ್ಲ, ಮನಸ್ಸಿನಲ್ಲಿ ಯೋಚಿಸಿದರೂ ಸಾಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ. ನೇರವಾಗಿ ಏನನ್ನೂ ಹೇಳ್ತಾ ಇಲ್ಲ, ಆದರೆ ನಿನ್ನ ಮನದ ಭಾವವೇ ಬದಲಾಗಬೇಕು ಪಾಂಡವರ ಬಗ್ಗೆ. ಇಷ್ಟು ಹೇಳಿ ಹೇಳ್ತಾನೆ, ನಮಸ್ತೆ ಭರತರ್ಷಭ ಅಂತ ಹೇಳಿ ನಿನಗೆ ನಮಸ್ಕಾರ ಅಂತ ನಿಲ್ಲಿಸ್ತಾನೆ ಅದನ್ನು. ನನ್ನ ಪ್ರಕಾರ ಇದು ಈ ಸಂದರ್ಭದಲ್ಲಿ ಆಡಬಹುದಾದ ಅತ್ಯುತ್ತಮ ಮಾತು ಅಂದರೆ ಇದೆ ಅಂತ ಅನಿಸುತ್ತೆ. ಬಹುಶಃ ಇಡೀ ಜಗತ್ತಿನ ಸಾಹಿತ್ಯದಲ್ಲಿ ಈ ಸಂದರ್ಭದಲ್ಲಿ ಆಡಬಹುದಾದ, ಅಂದರೆ ಎಲ್ಲ ಪಾಯಿಂಟ್ಗಳನ್ನ ಟಚ್ ಮಾಡಿ, ಓಕೆ, ಹೇಳಬೇಕಾದ್ದನ್ನು ಹೇಳಿ ಸಮಾಧಾನನೂ ಮಾಡಿ ಮುಂದೆ ಏನೋ ಒಂದು ಆಗದೇ ಇರೋ ಥರ ಒಂದು ಕಂಟ್ರೋಲಿಗೆ ತಂದು. ಆದರೆ ಈಗ ಮಾತಾಡಿದಾನಲ್ಲ, ಇನ್ನು ಸ್ವಲ್ಪ ಸಂಚಿಕೆಗಳು ಬಂದ ಮೇಲೆ ಬರುತ್ತೆ, ಹೀಗೆ ಮಾತಾಡೋದಾದರೆ ಅದರ ಪರಿಣಾಮ ಏನಾಯಿತು ಅಂತ ಎಷ್ಟು ಹೇಳಿ ಮತ್ತೆ ಮುಂದುವರಿಸ್ತಾನೆ. ನಿನಗೆ ಯುಧಿಷ್ಠಿರನ ಬಗ್ಗೆ ಅಂತಲೂ ಗೊತ್ತೇ ಇದೆ, ನಿನ್ನ ಬಗ್ಗೆ ಅವನಿಗೆ ಎಷ್ಟು ಭಕ್ತಿ ಇದೆ ಅನ್ನೋದು ನಿನಗೆ ಗೊತ್ತಿದೆ. ನಿನ್ನನ್ನು ಅವನು ಎಷ್ಟು ಪ್ರೀತಿಸ್ತಾನೆ, ಹಾಗೆ ಪ್ರೀತಿಯಿಂದ ನೋಡಿಕೊಳ್ಳೋದು ಅವನ ಸ್ವಭಾವ ಅನ್ನೋದು ಕೂಡ ಗೊತ್ತಾಗಿದೆ ನಿನಗೆ. ಅದು ನೆನಪಲ್ಲಿರಲಿ ಅಂತ. ಅಂದರೆ ಇದು ನೋಡಿ, ಯುಧಿಷ್ಠಿರನನ್ನು ನೆನಪು ಮಾಡಿಕೋ ಅಂತ ಹೇಳ್ತಾ ಇದ್ದಾನೆ ಅವನೀಗ. ಅವ್ರ ತಲೆಯಲ್ಲಿ ಯಾರು ಕೂತಿದ್ದಾರೆ ಈಗ ಅಂದರೆ ಭೀಮ ಕೂತಿದ್ದಾನೆ. ದುರ್ಯೋಧನನನ್ನು ಅನ್ಯಾಯದಿಂದ ಕೊಂದವ ಭೀಮ, ನ್ಯಾಯ ಕೊನೆಗೆ ದುರ್ಯೋಧನನನ್ನು ಕೊಂದವ ಭೀಮ. ಈಗ ಸಿಟ್ಟು ಯಾರ ಮೇಲೆ ಇರುತ್ತೆ? ಸಹಜವಾಗಿ ತಂದೆ ತಾಯಿಗೆ ತಮ್ಮ ಮಗನನ್ನು ಕೊಂದವನ ಮೇಲಿರುತ್ತೆ. ಎರಡನೇ ಹಂತದಲ್ಲಲ್ವ ಉಳಿದವ್ರ ಮೇಲೆ ಸಿಟ್ಟು, ಅದರಲ್ಲೂ ನ್ಯಾಯವಲ್ಲದ ವಿಧಾನದಲ್ಲಿ ಕೊಂದಿದ್ದಾನೆ ಅಂತಂದಾಗ ಸಿಟ್ಟಿನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಇವನು ಭೀಮ ಇದ್ದ ಜಾಗದಲ್ಲಿ ಯುಧಿಷ್ಠಿರನನ್ನು ಇಡ್ತಾ ಇದ್ದಾನೆ. ಸಹಜವಾಗಿ ಯುಧಿಷ್ಠಿರ ನೆನಪಾದರೆ ಅವ್ರ ಮನಸ್ಸು ಶಾಂತ ಆಗಲೇಬೇಕು. ಯಾಕೆ ಅಂದರೆ ಅವನ ವರ್ತನೆ, ಅವನ ನಡವಳಿಕೆ ಧರ್ಮಮಯವಾಗಿರೋದು, ಬಹಳ ಪ್ರೀತಿ, ಬಹಳ ಗೌರವ, ಇದಿಷ್ಟು ಇದೆಯಲ್ಲ. 70-80 ವರ್ಷಗಳ ಕಾಲದ ಯುಧಿಷ್ಠಿರ ಇದ್ದಾನಲ್ಲ, ಅವನು ಬಂದ ಕೂಡಲೇ ಅವ್ರು ತಣ್ಣಗಾಗೇ ಆಗುತ್ತಾರೆ ಅಂತ. ಈ ಜಾಣ್ಮೆ ಇದೆಯಲ್ಲ, ಏನು ಮಾಡಬೇಕು ಅಂತ, ಪರಿವರ್ತನೆ ಹೇಗೆ ಮಾಡಬೇಕು ಅಂತ ಅನ್ನೋದು. ಅವನು ಇವತ್ತು ಸುಖವಾಗೇನೂ ಇಲ್ಲ, ಖುಷಿಯಾಗಿಲ್ಲ. ಏತಚ್ಚ ಕದನಂಕೃತ್ವ ಶತ್ರುಣಾಂ ಅಪಕಾರಿಣಾಂ ದಹ್ಯತೆ ಸ್ಮ ದಿವಾರಾತ್ರಂ ನತ ಶರ್ಮಾಧಿಗಚ್ಚತಿ. ಇಷ್ಟು ದೊಡ್ಡ ಯುದ್ಧ ಮಾಡಿದ್ದಾನೆ, ತನಗೆ ಅಪಕಾರಿಗಳಾದ ಶತ್ರುಗಳನ್ನೇ ಕೊಂದಿದ್ದಾನೆ ಅವನು, ಆದರೆ ಅವನು ಖುಷಿಯಿಂದ ಇಲ್ಲ. ದಹ್ಯತೆ ಸ್ಮ ದಿವಾರಾತ್ರಂ, ಪ್ರತಿ ಕ್ಷಣ ಅವನು ಒಳಗೆ ಸುಡುತ್ತಾ ಇದ್ದಾನೆ, ಬೆಂದು ಹೋಗುತ್ತಾ ಇದ್ದಾನೆ. ನ ಶರ್ಮ ಅಧಿಗಚ್ಚತಿ, ಅವನಿಗೆ ಸುಖ ಅನ್ನೋದು ಸಿಗ್ತಾ ಇಲ್ಲ ಅಂತ. ಅವನ ಆ ಬೆಂದು ಹೋಗೋದಕ್ಕೆ ಕಾರಣ ಏನು? ಯಾಕೆ ಅವನು ನೋಯ್ತಾ ಇದ್ದಾನೆ ಅಂದರೆ, ತ್ವಾಂಚೈವ ನರಶಾರ್ದೂಲ ಗಾಂಧಾರಿ ಇಂಚ ಯಶಸ್ವಿನಿ, ನಿಮ್ಮಿಬ್ಬರ ಬಗ್ಗೆ ಯೋಚಿಸಿ ಬೇಯ್ತಾ ಇದ್ದಾನೆ ಅವನು ಅಂತ. ಅಂದರೆ ಅವರ ಪರಿಸ್ಥಿತಿ ಹೀಗಾಗಿದೆಯಲ್ಲ, ಅವರು ಹೇಗೆ ಇದನ್ನು ಸಹಿಸಿಕೊಂಡಾರೋ, ಅವರಿಗೆಷ್ಟು ನೋವಾದೀತು ಅಂತ ಯೋಚಿಸಿ ನೆಮ್ಮದಿ ಕಳೆದುಕೊಂಡಿದ್ದಾನೆ ಯುಧಿಷ್ಠಿರ. ಹಾಗಿದ್ದ ಮೇಲೆ ಅವನೇ ಬರ್ಬೋದಿತ್ತಲ್ಲ ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಕೊಡ್ತಾನೆ ಅವನು. ಹ್ರಿಯಾಚ ಪರಯಾವಿಷ್ಟ, ಅವನಿಗೆ ಅತ್ಯಂತ ನಾಚಿಕೆಯಾಗಿದೆ ತಾನು ಮಾಡಿದ ಕೃತ್ಯಕ್ಕೆ. ಹಾಗಾಗಿ ನಿಮ್ಮೆದುರಿಗೆ ಬರೋದಕ್ಕಾಗ್ತಾ ಇಲ್ಲ ಅವನಿಗೆ ಅಂತ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾನೆ. ನೀನಲ್ಲ ಅವನು ಬರಬೇಕಾಗಿತ್ತು, ನಿನ್ನನ್ನು ಕಳಿಸೋದೇನು ಅಂತ ಬರಬಾರದಲ್ಲ. ಆ ಪ್ರಶ್ನೆ ಖಂಡಿತ ಹುಟ್ಟುತ್ತೆ. ಹಾಗೆ ಇದ್ದಿದ್ದು ಹೌದಾದರೆ ಯುಧಿಷ್ಠಿರನಿಗೆ ಅವನೇ ಬರಬೇಕಿತ್ತು. ಸಹಜವಾಗಿ ಇಂಥ ಹೊತ್ತಲ್ಲಿ ಬರೋ ಪ್ರಶ್ನೆ ಅದೇನೆ. ಇದು ಪ್ರತಿನಿಧಿಗಳು ಕಳಿಸೋ ಹೊತ್ತ ಅಂತ. ಈಗ ನೀವು ಹೇಳ್ತಾ ಇದ್ರಲ್ಲ, ಈಗ ಯಾರೋ ಸತ್ರು ಅಂತಂದಾಗ ಹೋಗಬೇಕು ಮಾತಾಡ್ಸೋದಕ್ಕೆ ಅಂತ. ಯಾರನ್ನಾರು ಕಳಿಸ್ಬೋದಾ ನಮ್ಮ ಪರವಾಗಿ ಮಾತಾಡ್ಸೋದಕ್ಕೆ ಅಂದರೆ ಆಗೋಲ್ಲ.
ಯಾರು ಹೋಗಬೇಕೋ ಅವರೇ ಹೋಗಬೇಕಾಗತ್ತೆ, ನಾವೇ ಹೋಗಬೇಕಾಗತ್ತೆ. ಸಂತೋಷದ ಹೊತ್ತಲ್ಲಿ ಇನ್ನೊಬ್ರು ಕಳಿಸ್ಬೋದು. ಅವ್ರ ಮನೇಲಿ ಏನೋ ಮದುವೆ ಇದೆ, ಇನ್ನೊಂದಿದೆ, ನಂಗೆ ಬರೋಕ್ಕಾಗಲ್ಲ, ಮಗನ ಕಳಿಸ್ತೀನಿ ಅಂತ ಕಳಿಸ್ಬೋದು, ಅದು ಓಕೆ ಆಗುತ್ತೆ. ಆದರೆ ಸತ್ತ ಮನೆಗೆ ನಂಗೆ ಬರೋಕ್ಕಾಗಲ್ಲ, ಯಾರನ್ನೋ ಕಳಿಸ್ತೀನಿ ಅನ್ನೋಕ್ಕಾಗಲ್ಲ. ಹಾಗೆ ಇಲ್ಲಿ ಅವನೇ ಬರಬೇಕಿತ್ತಲ್ವಾ ಅಂದರೆ ಅವನಿಗೆ ಬರೋಕ್ಕೆ ನಾಚಿಕೆ ಇದೆ. ಯಾಕೆ ಅಂದರೆ ತನ್ನ ಕೃತ್ಯಕ್ಕಾಗಿ ನಾಚಿದಾನೆ ಅವನು ಅಂತ. ಇಷ್ಟು ಹೇಳಿದವನು ಗಂಧರ್ವಿಯ ಜೊತೆಗೆ ಮಾತುಕತೆ ಆರಂಭಿಸ್ತಾನೆ. ಸೌಬಲೇಯಿ ನಿಬೋಧತ್ವಂ ಯತ್ವಾಂ ವಕ್ಷ್ಯಾಮಿ ಸುವ್ರತೆ. ಸಂಬೋಧನೆಯೇ ಸೌಬಲೇಯಿ ಅಂತ ಕರೀತಾನೆ, ಸುಬಲನ ಮಗಳೇ ಅಂತ. ಏನಂತ ಕರಿಬೇಕು ಸಂಬೋಧನೆಯಲ್ಲಿ? ನಮ್ಮಲ್ಲಿ ಇವತ್ತು ಈ ಸಂಬೋಧನೆಯ ಒಂದು ಇದು ಹೋಗಿಬಿಟ್ಟಿದೆ. ನಾವು ಸಂಬೋಧನೆ ಅನ್ನೋದಕ್ಕೆ ಒಂದೇ ಥರ, ಆದರೆ ಯಾರನ್ನಾರು ಕರೆಯೋದಕ್ಕೆ ಅವರ ಹೆಸರಿದೆಯಲ್ಲ ಅದನ್ನು ಕರಿತೀವಿ ಒಂದೇ. ಇಲ್ಲ, ನಾವು ಅವರನ್ನು ಹೇಗೆ ಯಾವತ್ತೂ ಕರಿತಾ ಇದ್ವೋ ಹಾಗೆ, ಸರ್ ಅಂತ ಕರಿತಾ ಇದ್ರೆ ಹಾಗೆ, ಇನ್ನೇನೋ ಒಂದು ಥರದಲ್ಲಿ ಕರಿತೀವಲ್ವಾ. ಅದು ನಮಗಿಂತ ಕಿರಿಯರಾದರೆ ಯಾವುದೋ ಒಂದು ಪ್ರೀತಿ ಹೆಸರಲ್ಲಿ ಕರಿತಿದ್ವಿ ಅಂದರೆ ಆಗ ಎಲ್ಲ ಹೊತ್ತಿನಲ್ಲೂ ಹಾಗೇ ಕರೆಯೋದು. ಅದು ಇವತ್ತು ಕಾಮನ್ ಎಲ್ಲ ಕಡೆಗೂ. ಆದರೆ ಹಳೆ ಕಾಲದಲ್ಲಿ ಅವರು ಈ ಸಂಬೋಧನೆಯನ್ನು 100 ಥರ ಕರಿತಾ ಇದ್ದರು, ಬೇರೆ ಬೇರೆ ಸಂದರ್ಭಗಳಿಗೆ ಅನುಸಾರ. ಬೇರೆ ಸಂದರ್ಭಕ್ಕೆ ಅವತ್ತೇನು ಹೇಳಬೇಕು ಅಂತ, ನೀನು ಯಾರ ಮಗ, ನಿನ್ನ ತಾಯಿ ಯಾರು ಅಂತ ಕರಿತಿದ್ರು. ಕೆಲವು ಸಲ ತಾಯಿಯ ಹೆಸರಿನಲ್ಲಿ ಕರಿತಿದ್ರು, ಕೆಲವು ಸಲ ತಂದೆ ಹೆಸರಿನಲ್ಲಿ ಕರಿತಾಯಿದ್ರು, ಕೆಲವು ಸಲ ವಂಶದ ಹೆಸರಲ್ಲಿ ಕರಿತಾಯಿದ್ರು, ಕೆಲವು ಸಲ ಅವನ ವೃತ್ತಿಯ ಹೆಸರಲ್ಲಿ ಕರಿತಾಯಿದ್ರು, ಒಂದೊಂದು ಸಲ ಅವನು ಮಾಡಿದ ಸಾಧನೆಯ ಹೆಸರಲ್ಲಿ ಕರಿತಾಯಿದ್ರು. ಒಂದು 100 ಥರದಲ್ಲಿ ವ್ಯಕ್ತಿಯನ್ನು ಕರಿತಾಯಿದ್ರು. ಆ ಕರೆದ ಕೂಡಲೇ ಅದು ಅವನಿಗೆ ಏನೋ ಒಂದು ಸಂದೇಶ ಕೊಡ್ತಾ ಇತ್ತು ಅವನಿಗೆ. ಈಗ ಹಾಗಿಲ್ಲ. ಈಗ ಹಾಗೆ ಕರೆದ್ರೆ ನಾಟಕೀಯ ಅಂತ ಅನ್ಸೋ ಥರ ಆಗಿಬಿಟ್ಟಿದೆ. ಯಾಕೆಂದ್ರೆ ಬಿಟ್ಟು ಬಹಳ ಕಾಲ ಆಗಿದೆ. ಬಹಳ ಯಾರೋ ಒಬ್ಬ ಒಂಥರ ಕುಸಿದು ಕುಳಿತಿದ್ದಾಗ ವೀರ ಅಂತೆಲ್ಲ ಕರೆದ್ರೆ ನಗು ಬರುತ್ತೆ ನಮಗೀಗ. ಹಂಗಾಗ್ಬಿಟ್ಟಿದೆ. ಅವ್ರು ಅವಾಗ ಹಾಗೆ ಕರಿತಾಯಿದ್ರು. ಒಬ್ಬ ಕುಸಿದು ಕುಳಿತಿದ್ದಾನೆ ಅಂದರೆ ವೀರ ಅಂತ ಸಂಬೋಧನೆ ಆರಂಭ ಮಾಡ್ತಾಯಿದ್ರು. ಅದು ಅವನಿಗೆ ಏನು ಹೇಳ್ತಾ ಇತ್ತು ಅಂದರೆ, ನಾನು ಕುಸಿದು ಕುಳಿತುಕೊಳ್ಳಬೇಕಾದವ ಅಲ್ಲ ಅನ್ನೋದನ್ನು ಆರಂಭ ಮಾಡ್ತಾಯಿತ್ತು. ಅಥವಾ ಹಿಂದೆ ಮಾಡಿದ ಒಂದು ಸಾಧನೆಯನ್ನು ಹೇಳ್ಕೊಂಡು ಹೇಳ್ತಾಯಿದ್ರು. ಈಗ ನೀನು ಇಂಥ ರಾಕ್ಷಸನನ್ನು ಕೊಂದವ ಅಂತ ಅಂದ ಕೂಡಲೇ ನೀನು ಶಕ್ತಿಶಾಲಿ, ಸಮರ್ಥ, ಅಥವಾ ಈಗಲೂ ಅಂಥದ್ದೊಂದು ಕೆಲಸ ಮಾಡಬೇಕು ಅನ್ನುವ ಹಲವು ಅಭಿಪ್ರಾಯಗಳು ಬರ್ತಾಯಿತ್ತು. ಸೌಬಲೇಯಿ ಅಂತ ಕರಿತಾ ಇರೋದು, ನೆನಪಿಸ್ತಾ ಇರೋದು ಅವಳ ತಂದೆಯನ್ನು. ನೋಡಿ, ಅಂದರೆ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ, ಇಲ್ಲಿ ಇಂಥವರ ಮಗಳೇ ಅಂತ ಕರಿತಾ ಇದ್ದಾನೆ ಕೃಷ್ಣ. ಅಂದರೆ ದುರ್ಯೋಧನ ತಾಯಿಯೇ ಅಂತ ಕರೆದ್ರೆ ಹೆಂಗಾಗಿರೋದು ಅಲ್ವಾ? ಹೌದು ಹೌದು. ಅಂದರೆ ಯಾವ ಕಾಂಟೆಕ್ಸ್ಟನ್ನು ನೀವು ಓಪನ್ ಮಾಡ್ತಾ ಇದ್ದೀರಾ ಅಂತ ತುಂಬ ಮುಖ್ಯ ಆಗುತ್ತೆ. ಮಾಡ್ತಾ ಇರೋದು ಅದನ್ನ ಅಂತ, ಯಾರ ಮಗಳು ಅಂತ ಹೇಳ್ತಾನೆ. ಆ ಸುಬಲ ಅಂತ ಇದ್ದಾನಲ್ಲ, ಶಕನಿಗೂ ತಂದೆ ಅವನಿಗೆ ಒಳ್ಳೆಯ ಹೆಸರಿದೆ. ಮಹಾಭಾರತದಲ್ಲಿ ಅವನ ಬಗ್ಗೆ ಒಂದೇ ಒಂದು ಕೆಟ್ಟ ಆಕ್ಷೇಪಗಳಿಲ್ಲ. ಅವನು ಈ ಕಾಲದವರೆಗೂ ಇದ್ದಿದ್ದ ಅಂತ ಅನ್ಸುತ್ತೆ, ಯುದ್ಧ ಕಾಲದವರೆಗೂ ಅವನು ಸತ್ತೋಗಿದ್ದ ಅನ್ನೋ ಮಾತು ಬರೋದಿಲ್ಲ. ಅವನ ಬಗ್ಗೆ ತುಂಬ ಒಳ್ಳೆಯ ಮಾತುಗಳೇ ಇದೆ. ಹಾಗಾಗಿ ಅಂಥವನ ಮಗಳು ಅಂತ ಅನ್ನೋದು ಮತ್ತು ಈ ಸಂಬಂಧವನ್ನು ನೆನಪಿಸೋದು, ತಂದೆ ಮಗಳು ಅನ್ನುವ ಸಂಬಂಧವನ್ನು ನೆನಪಿಸೋದು. ಯತ್ವಾಂ ವಕ್ಷ್ಯಾಮಿ ಸೂರತೆ, ನಾನು ಹೇಳಿದ್ದನ್ನು ಕೇಳು ಅಂತ ಹೇಳುವಾಗ ತಪಸ್ವಿನಿ ಅಂತ ಸಂಬೋಧಿಸ್ತಾನೆ. ಎರಡನೆಯದ್ದು, ಈಗ ತಪಸ್ವಿನಿ ಅಂತ ಅಂದ ಕೂಡಲೇ ಯುಧಿಷ್ಠಿರನಿಗೆ ತಪಸ್ವಿನಿ ಅವಳು ಅಂತ ಅನ್ನೋದು ನೆನಪಾದಾಗ ಶಪಿಸಿ ಆಳು ಅಂತ ಅನಿಸಿತ್ತು. ಕೃಷ್ಣ ತಪಸ್ವಿನಿ ಅಂತ ಹೇಳಿದಾಗ ತಪಸ್ಸು ಅನ್ನೋದು ಮುಖ್ಯವಾಗಿ ತಪಸ್ಸಿನ ಸ್ವಭಾವ ಯಾವುದು ಅಂದರೆ ಸಹಿಸೋದು, ನಿಗ್ರಹ. ಅಂದರೆ ದೈಹಿಕ ಶ್ರಮವನ್ನು ದೇಹಕ್ಕೆ ಶ್ರಮ ಆಗುತ್ತೆ ಸಹಿಸಬೇಕು, ಹಸಿವಾಗುತ್ತೆ ಸಹಿಸಬೇಕು, ನಿದ್ದೆ ಬರುತ್ತೆ ಸಹಿಸಬೇಕು, ಮನಸ್ಸಿಗೆ ಏನೋ ಒಂದು ಆಸೆ ಹುಟ್ಟುತ್ತೆ ಸಹಿಸಬೇಕು, ನಿಗ್ರಹವನ್ನೇ ಹೇಳುತ್ತೆ ಅದು. ಹಾಗಾಗಿ ತಪಸ್ವಿನಿ ಅಂತಂದ ಕೂಡಲೇ ಅವಳು ಅರ್ಧಕ್ಕರ್ಧ ಇಳಿಬೇಕು. ಅವಳು ಒಬ್ಬ ಸಾಮಾನ್ಯ ತಾಯಿಯಲ್ಲ ಅಂತಾಯಿತು, ಇನ್ನೊಂದು ಮಟ್ಟಕ್ಕೆ ಹೋಗ್ಬಿಡುತ್ತದು. ಸಾಧಾರಣ ಸ್ತ್ರೀ ಅಂತ ನೀನು ವರ್ತಿಸೋ ಹಾಗಿಲ್ಲ ಅನ್ನೋದನ್ನು ಬಾಯ್ಬಿಟ್ಟು ಹೇಳಿದರೆ ಏನು ಮಾತಾಡ್ತೀಯಾ ಅಂತ ಕೇಳ್ತಾರೆ ಅಲ್ವಾ. ತ್ವತ್ಸಮಾನಾಸ್ತಿ ಲೋಕೇಸ್ಮಿನ್ ನದ್ಯ ಸೀಮಂತಿನಿ ಶುಭೆ, ಇವತ್ತಿನ ಜಗತ್ತಿನಲ್ಲಿ ನಿನ್ನಂತಹ ಒಬ್ಬಳಿಲ್ಲ ಅಂತ. ಜಾನಾಮಿ ಚ ಯಥಾ ರಾಜ್ಞಿ ಸಭಾಯಾಂ ಮಮ ಸನ್ನಿಧವು ಧರ್ಮಾರ್ಥ ಸಹಿತಂ ವಾಕ್ಯಂ ಉಭಯೋ ಪಕ್ಷಯೋರ್ಹಿತಂ. ಅವತ್ತು ನಾನು ಸಭೆಗೆ ಬಂದಿದ್ದಾಗ, ಸಂಧಾನಕ್ಕೆ ಅಂತ ಬಂದಿದ್ದಾಗ, ನನ್ನ ಎದುರಿನಲ್ಲಿ ಸಭೆಯಲ್ಲಿ ನೀನು ಆಡಿದ ಮಾತಿದೆಯಲ್ಲ ಅದು ನನಗೆ ನೆನಪಿದೆ. ಅದೆಂಥ ಮಾತಾಗಿತ್ತು ಅಂದರೆ ಧರ್ಮಾರ್ಥ ಸಹಿತವಾದ ಮಾತಾಗಿತ್ತು. ಅದರಲ್ಲಿ ಧರ್ಮವೂ ಇತ್ತು, ಅರ್ಥವೂ ಇತ್ತು. ಅರ್ಥ ಅಂದರೆ ಪ್ರಯೋಜನ, ಧರ್ಮ ಅರ್ಥ ಅಂದರೆ ಲಾಭ, ಅನುಕೂಲ, ಸೌಕರ್ಯ, ಇದೆಲ್ಲ ಸುಖ. ಧರ್ಮವೂ ಇತ್ತು, ಸುಖವೂ ಇತ್ತು ಅಂತ ಮಾತಾಡಿದ್ದೆ ನೀನು. ಯಾರಿಗೆ?
ಯಾರಿಗೆ ಧರ್ಮ, ಯಾರಿಗೆ ಸುಖದ ಮಾತಾಡಿದ್ದೆ ಅಂದರೆ ಉಭಯೋ ಪಕ್ಷಯೋರ್ ಹಿತಂ. ನೀನವತ್ತಾಡಿದ ಮಾತು ಎರಡೂ ಪಕ್ಷಕ್ಕೂ ಹಿತವಾದ ಮಾತಾಗಿತ್ತು, ಅಂಥ ಮಾತನ್ನು ಆಡಿದ್ದೆ. ಉಕ್ತವತ್ಯಸಿ ಕಲ್ಯಾಣಿ, ಎರಡೂ ಪಕ್ಷಕ್ಕೆ ಹಿತವಾಗುವ ಮಾತನ್ನು ಆಡಿದ್ದೆ ಅಂತ ಹೇಳಿ ಕಲ್ಯಾಣಿ ಅಂತ ಸಂಬೋಧಿಸ್ತಾನೆ. ಧೃತರಾಷ್ಟ್ರನ ಜೊತೆಗೆ ಮಾತನಾಡುವಾಗ ಮೊದಲ ಸಂಬೋಧನೆ ಬಿಟ್ಟರೆ ಬೇರೆ ಸಂಬೋಧನೆ ಇಲ್ಲ. ಮೊದಲೂ ಅಲ್ಲ, ಕೊನೆಗೆ ನಮಸ್ತೆ ಭಾರತ ಅಂತ ಹೇಳ್ದ. ಭರತ ವಂಶೀಯನೇ ನಮಸ್ಕಾರ ಅಂತ, ಬೇರೆ ಸಂಬೋಧನೆಯಲ್ಲಿ ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಸಂಬೋಧಿಸ್ತಾನೆ ಕಲ್ಯಾಣಿ ಅಂತ. ಕಲ್ಯಾಣಿ ಅಂದರೆ ಕಲ್ಯಾಣ ಗುಣದವಳೆ ಅಂತ, ಒಳ್ಳೆಯ ಗುಣದವಳು ಅಂತ. ನಚತೆ ತನಯೈಶ್ರುತಂ, ನೋಡಿ ಹೇಗೆ ತಿರುಗಿಸ್ತಾನೆ. ಆದರೆ ನೀನಾಡಿದ ಮಾತನ್ನು ನಿನ್ನ ಮಕ್ಕಳು ಕೇಳಲಿಲ್ಲ. ಈಗ ನೋಡಿ, ಈಗ ಪಾಂಡವರ ಕಡೆಗೆ ತಿರುಗೋ ಹಾಗೆ ಇಲ್ಲ ಅವಳು. ನೀನು ಹೇಳಬೇಕಾದ್ದನ್ನು ಹೇಳಿದ್ದೆ, ಏನು ಮಾಡೋದು, ನಿನ್ನ ಮಕ್ಕಳು ಕೇಳಲಿಲ್ಲ. ದುರ್ಯೋಧನಸ್ತ್ವಯ ಚೋಕ್ತೋ ಜಯಾರ್ಥಿ ಪುರುಷಂ ವಚಃ ಶೃಣು ಮೂಢ ವಚೋ ಮಹ್ಯಂ ಯಥೋ ಧರ್ಮಸ್ತತೋ ಜಯ. ದುರ್ಯೋಧನ ನಿನ್ನ ಬಳಿಗೆ ಬಂದು ಗೆಲುವಿನ ಆಶೀರ್ವಾದ ಮಾಡು ಅಂತ ಕೇಳಿದಾಗ ನೀನು ನಿಷ್ಠುರವಾಗಿ ಮಾತನಾಡಿದ್ದೆ. ಏನದು ಮಾತು ಅಂತ ಅಂದರೆ, ಶೃಣು ಮೂಢ ವಚೋ ಮಹ್ಯಂ, ಮೂರ್ಖ ನಾನಾಡುವ ಮಾತು ಕೇಳು, ಯಥೋ ಧರ್ಮಸ್ತತೋ ಜಯ ಅಂತ ಹೇಳಿದ್ದೆ. ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವಿರುತ್ತೆ ಅಂತ ಹೇಳಿದ್ದೆ ನೀನು. ಈಗ ಏನಾಗಿದೆ ಅದು ನೀ ಹೇಳಿದ್ದಾಗಿದೆ ಅಂತ ನೀನೇ ಹೇಳಿದ್ದು, ಧರ್ಮ ಎಲ್ಲಿದೆಯೋ ಅದು ಗೆಲ್ಲತ್ತೆ ಅಂತ ಅಷ್ಟೆ. ನೀನು ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಮತ್ತೆ ನೀನು ಬಯಸಿದ್ದೆ ಆಗಿದೆ ಅಲ್ವಾ. ತದಿದಂ ಸಮುನು ಪ್ರಾಪ್ತಂ ತವ ವಾಕ್ಯಂ ನೃಪಾತ್ಮಜೆ, ನೀನು ಏನು ಹೇಳಿದೆಯೋ ಅದೇ ನಡೆದಿದೆ. ಅದನ್ನು ಬಾಯ್ಬಿಟ್ಟು ಹೇಳೋದು, ಅದೇ ನಡೆದಿದೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ನೀನು ನಿನ್ನ ಮನಸ್ಸಿನಲ್ಲಿರುವ ಶೋಕವನ್ನು ಬಿಡಬೇಕು ಅಂತ. ಮಾಸ್ಮ ಶೋಕೇ ಮನಃಕೃತಾಹ. ಹಾಗಾಗಿ ನೋಯಬಾರದು ನೀನು. ಅದರ ಜೊತೆಗೆ ಪಾಂಡವಾನಾಂ ವಿನಾಶಾಯ ಮಾತೇ ಬುದ್ಧಿ ಕದಾಚನ, ಯಾವ ಹೊತ್ತಿನಲ್ಲೂ ಪಾಂಡವರು ನಾಶವಾಗಲಿ ಅನ್ನುವ ಒಂದೇ ಒಂದು ಯೋಚನೆ ನಿನ್ನ ಮನಸ್ಸಿನಲ್ಲಿ ಬರಬಾರದು ಅಂತ ಹೇಳ್ತಾನೆ ಗಾಂಧಾರಿಗೆ. ಅಂದರೆ ಇದಿಷ್ಟು ಮಾತನ್ನು ಗಾಂಧಾರಿಗೆ ಮೊದಲೇ ಹೇಳ್ಬೋದಾಗಿತ್ತು. ಅದನ್ನು ಹೇಳಿದರೆ ಪರಿಣಾಮ ಬೀರುತ್ತೆ ಅಂತ ಇಲ್ಲ, ದುಷ್ಪರಿಣಾಮ ಬೀರ್ಬೋದು, ತಿರುಗಿ ಬಿಡ್ಬೋದು ಅವಳು. ಅದಕ್ಕೆ ಮೊದಲೇ ಏನು ಮಾಡ್ದ, ಧೃತರಾಷ್ಟ್ರನಿಗೆ ಮಾತಾಡ್ದ. ಧೃತರಾಷ್ಟ್ರನಿಗೆ ಮಾತಾಡಲೇಬೇಕಾದ್ದೇನೂ ಇರಲಿಲ್ಲ. ಧೃತರಾಷ್ಟ್ರನಿಗೆ ಮಾತಾಡ್ತಾ ತಪ್ಪನ್ನೆಲ್ಲ ಧೃತರಾಷ್ಟ್ರನ ಮೇಲೆ ಹಾಕದ. ಒಂದು ಮಟ್ಟಿಗೆ ಶಾಂತ ಆಯ್ತಲ್ಲ. ಈಗ ಗಾಂಧಾರಿಯನ್ನು ಮಾತಾಡಿಸಿದಾಗ ನೀನು ಹೇಳಿದ್ದನ್ನು ಕೇಳದೆ ಹೀಗಾಯಿತು ಅಂತ ಹೇಳ್ದ ಎಂಬಲ್ಲಿಗೆ ಗಾಂಧಾರಿ ಸಿಟ್ಟು ಮಾಡೋದಕ್ಕೆ ಸಬ್ಜೆಕ್ಟೇ ಇಲ್ಲ ಈಗ ಅಂತ ತಂದು ನಿಲ್ಲಿಸಿದ ಕೃಷ್ಣ. ಸೊ ಕೃಷ್ಣ ತಂದು ನಿಲ್ಲಿಸಿದ್ದಾನೆ. ಆದರೂ ಕೂಡ ತಾಯಿ ಏನು ಹೇಳ್ತಾಳೆ ಅಂದರೆ ಅಲ್ವಾ, ಅದು ಇದ್ದೇ ಇರುತ್ತೆ. ಮಹಾಭಾರತದ ಒಂದು ಸ್ವಾರಸ್ಯವೇ ಅದು. ಕೃಷ್ಣ ಈಗ ಹೇಳಿದ ತಕ್ಷಣ ಅವರೆಲ್ಲ ಶಾಂತ ಆದರು ಅಂತ ನಾವು ಅಂದ್ಕೊಂಡ್ರೆ ಹಂಗೆ ಆಗಿರಲ್ಲ. ಅದು ಅಲ್ಲಿ ಮತ್ತೇನೂ ಇರುತ್ತೆ ಕೆಲವೊಂದು ಸಲ, ಗೊತ್ತಿಲ್ಲ ನನಗೆ. ಬಟ್ ಇದು ಭಾಳ ಅದ್ಭುತವಾದ ಒಂದು ಸಂಚಿಕೆ. ಕೃಷ್ಣನ ವ್ಯಕ್ತಿತ್ವವನ್ನು ತೋರಿಸುವಂಥ ಸಂಚಿಕೆಗಳಲ್ಲಿ ಮುಖ್ಯ ಒಂದು ಎಪಿಸೋಡ್ ಇದು ಅಂತ ಅನ್ಸುತ್ತೆ ನನಗೆ. ಸೊ ಮುಂದಿನ ಭಾಗದಲ್ಲಿ ಗಾಂಧಾರಿ ಏನು ಹೇಳ್ತಾಳೆ ಮತ್ತು ಈ ಪ್ರಸಂಗ ಒಟ್ಟಾರೆ ಹೇಗೆ ಮುಗಿದ್ರೆ ಹೇಗೆ ಮುಗೀತೆ ಅನ್ನೋದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ಇದೆಲ್ಲವನ್ನು ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಹಾಗಾದರೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೃಷ್ಣನ ವ್ಯಕ್ತಿತ್ವದ ಬಗ್ಗೆ, ಮಾತುಗಳ ಬಗ್ಗೆ ನಿಮಗನ್ಸಿದ್ರೆ ಏನಾದರೂ ಅದನ್ನು ತಿಳಿಸಿ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಎಪಿಸೋಡನ್ನು ಶೇರ್ ಮಾಡಿ ಮತ್ತು ಎಪಿಸೋಡನ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿದ್ರೆ ಇನ್ನೊಂದಷ್ಟು ಜನರಿಗೆ ರೀಚ್ ಆಗುತ್ತೆ. ಸೊ ನಮ್ಮ ಮಹಾಭಾರತದಲ್ಲಿರುವಂಥ ಅದ್ಭುತವಾದ ಈ ಮೌಲ್ಯಗಳು ಇನ್ನೊಂದಷ್ಟು ಜನರಿಗೆ ರೀಚ್ ಆಗಲಿ ಅನ್ನೋದು ಉದ್ದೇಶ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.